ಹೆಲೋ ಗಾಯ್ಸ್, ಹೆಂಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನಾವು ಇವಾಗಿದ್ದೀವಿ ಶ್ರೀ ಕ್ಷೇತ್ರ ಶಿವಗಿರಿಲಿ. ನಾನು ಅಷ್ಟೊಂದು ದಿನದಿಂದ ವೀಡಿಯೋನ ಹಾಕ್ತಾಯಿರಲಿಲ್ಲ, ಯಾಕಂದರೆ ನನ್ನ ಕೆಲಸಗಳಿಂದ ಬ್ಯುಸಿಯಾಗಿದೆ. ನಾನು ಚುಂಚಾದ್ರಿ ಕಲೋತ್ಸವ ರೋಬೋಟಿಕ್ಸ್ ಕಾಂಪಿಟೇಷನಲ್ಲೆಲ್ಲ ಹೋಗಿದ್ದೆ. ಇವಾಗ ನಾನು ಶ್ರೀ ಶಿವಗಿರಿ ಕ್ಷೇತ್ರಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಗಾಯ್ಸ್, ಒಳಗಡೆ ಹೋಗೋಣ. ಚಪ್ಪಲಿ ಬಿಡ್ತಾಯಿದ್ದೀನಿ, ಬನ್ನಿ ಗಾಯ್ಸ್. ನೋಡಿ ಗೈಸ್, ನಾಳೆ ಚೇರೆಲ್ಲ ಹಾಕಿದ್ದಾರೆ. ನಮ್ಮ ಸ್ಕೂಲವರಿಗೆ ಇರ್ತಾರೆ. ಬನ್ನಿ ಗೈಸ್, ಹೋಗೋಣ. ಗೈಸ್, ನಂದಿ ಕಾಣಿಸ್ತಾ ಇದೆ ಗಾಯ್ಸ್. ಓಕೆ ಗಾಯ್ಸ್, ನಿಮಗೆ ನಾವು ಇಲ್ಲಿಗೆ ಎಷ್ಟು ಕಷ್ಟ ಪಡ್ಕೊಂಡು ಬಂದಿದ್ದೀವಿ ಅಂದರೆ ಗಾಯ್ಸ್, ಕಾಡು ಎಲ್ಲ ಹತ್ಕೊಂಡು ಬರಬೇಕಾಯ್ತು. ಇವು ಬೆಟ್ಟದ ಮೇಲಿರೋದು. ಈ ಕಾಡಲ್ಲಿ ಆನೆ ಇದೆ ಅಂತ ನಮಗೆ ಗೊತ್ತಾಯಿತು. ಸೊ ನೋಡಿ ಗಾಯ್ಸ್, ಇದು ನಮ್ಮ ಬ್ರಾಂಚ್. ನೋಡಿ ಗಾಯ್ಸ್, ಫಂಕ್ಷನ್ ಇದೆ. ನೋಡಿ ಗಾಯ್ಸ್, ಯಾರೆಲ್ಲ ಬರ್ತಾರೆ ನಾಳೆ. ಆಮೇಲೆ ಫುಲ್ಲು ಜೋರಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಇನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಬನ್ನಿ ನೋಡೋಣ ನಾವು. ಫುಲ್ಲು ಜೋರಾಗಿ ಅಂದರೆ ತುಂಬ ಜೋರಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಗಾಯ್ಸ್. ಬನ್ನಿ ಗಾಯ್ಸ್, ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಗಾಯ್ಸ್, ನಮ್ಮ ಶಿವಗಿರಿ. ಸರಿ ಗಾಯ್ಸ್, ಒಂದು ನಿಮಿಷ. ಓಕೆ ಗಾಯ್ಸ್, ಬನ್ನಿ ಗಾಯ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಗಾಯ್ಸ್, ನನ್ನ ಫಂಕ್ಷನ್ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ. ನಮ್ಮ ಚುಂಚನಗಿರಿ ಬ್ರ್ಯಾಂಚ್ ಅಂದರೆ ನಾವು ನಂಬಕ್ಕಾಯ್ತದೆ ಈ ಥರ ಎಲ್ಲ ಮಾಡ್ತಾರೆ ಅಂತ. ನೀವು ಚುಂಚಾದ್ರಿ ಕಲೋತ್ಸವ ಅಂತ ನೋಡಿದಿದ್ರಿ ಗಾಯ್ಸ್, ಅಪ್ಪ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗಾಯ್ಸ್. ಪಿಕ್ ಆ್ಯಂಡ್ ಸ್ಪೀಕಲ್ಲಿದ್ದೆ ಗಾಯ್ಸ್, ಸೋತೋಗ್ಬಿಟ್ಟೆ. ಅದೇ ರೋಬೋಟಿಕ್ಸ್ ಕಾಂಪಿಟೇಷನ್ ಅಂತ ನಾವು 3rd ಪ್ರೈಸ್ ಗೆದ್ವಿ ಗಾಯ್ಸ್. ಅಂದರೆ ನಮ್ಮ ಸ್ಕೂಲವ್ರು ಏನು ಪಾಪ. ಬರೀ ಗಾಯ್ಸ್, ನಂದಿ ನೋಡ್ಕೊಂಡು ನೋಡಿ ಗಾಯ್ಸ್, ಇವಾಗ ನಾವು ನಂದಿನ ನೋಡೋಕೆ ಹೋಗ್ತಾ ಇದ್ದೀವಿ. ಓಹೋ ಗಾಯ್ಸ್, ನೋಡಿ ಗಾಯ್ಸ್, ಇಲ್ಲಿಂದಾರೆ ನೋಡಿ ನಂದಿದಾರು. ಇವಾಗ ಏನಾದರೂ ದೇವಸ್ಥಾನಕ್ಕೆ ಹೋಗೋದು ಗಾಯ್ಸ್, ದರ್ಶನ ಮಾಡ್ಕೊಂಡು ಬರೋದು ಗಾಯ್ಸ್. ಆದರೆ ನಾವು ಇವಾಗ ಏನಾದರೂ ನಮಗೆ ಟೈಮ್ ಆದರೆ ನಾವು ಮುತ್ತತ್ತಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಇವಾಗ ನಾವು ಶ್ರೀ ಕ್ಷೇತ್ರ ಶಿವಗಿರಿಲಿದ್ದೀವಿ. ನಾವು ಇವಾಗ ಇನ್ನು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ದೇವಸ್ಥಾನ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ. ಇವಾಗ ಹೋಗ್ಬೇಕು. ಬನ್ನಿ ಗಾಯ್ಸ್, ನನ್ನ ಔಟ್ಫಿಟ್ ನೋಡಿ ಗಾಯ್ಸ್, ಬ್ಲ್ಯಾಕ್. ಈ ಡ್ರೆಸ್ ನಾನು ವಿಶಾಲ್ ಮಠ ತೊಗೊಂಡು ಎರಡರದ್ದು ಸೇರಿಸಿ ಪ್ರೈಸ್ ಆಗೋದು ಎಷ್ಟು ಗೊತ್ತಾ ಗಾಯ್ಸ್? 2000 ಔಟ್ಫಿಟ್ ಹಾಕಿದ್ದೀನಿ ಗಾಯ್ಸ್. ಬನ್ನಿ ಗಾಯ್ಸ್, ದೇವಸ್ಥಾನ ಮೆಟ್ಲು ಹತ್ತಾ ಇದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಇದು ಮೆಟ್ಲು ದೇವಸ್ಥಾನ ಗೊತ್ತಿಲ್ಲ ನಮಗೆ, ಅದಕ್ಕೆ ಕನ್ಫ್ಯೂಷನ್ ಗೈಸ್ ನಮಗೆ. ಹೋಗ್ಲೇಬೇಕು. ಇಷ್ಟು ದೂರ ಬಂದಿದ್ದೀವಂದರೆ ದರ್ಶನ ಮಾಡಿದೆ ಹೋಗ್ಬೇಕಾಗುತ್ತಾ?
ಬರೀ ಗಾಯ್ಸ್ ನಾವು ಇಲ್ಲಿಂದ ಬಂದು ಗೇಟ್ ಕ್ಲೋಸ್ ಇದೆ. ಒಂದು ಕಡೆ ಎಂಟ್ರೆನ್ಸ್ ನಾನು ನೋಡಿದ್ದೆ. ಇವಾಗ ಅಲ್ಲಿಗಡೆ ಹೋಗ್ತಾ ಇದ್ದೀವಿ. ಓಕೆ ಗಾಯ್ಸ್, ಇವಾಗ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಸಿಕ್ಕಿದೆ. ಅದೇ ದೇವಸ್ಥಾನ ಕ್ಲೋಸ್ ಆಗಿದೆ ಅಂತ ನಮಗೊಂದು ಸುದ್ದಿ ಸಿಕ್ಕಿದೆ. ಇದನ್ನು ಕೇಳಿ ನಮಗೆ ದುಃಖ ಆಗ್ತಾಯಿದೆ ಗಾಯ್ಸ್. ಅದರಿಂದನೇ ನಾನು ನಿಮಗೆ ದೇವರ ದರ್ಶನ ಇಲ್ಲಿ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ನಾನು ನಿಮ್ಗೆ ಇಷ್ಟ ತೋರಿಸಬೇಕಾಗೋದು. ಇವಾಗ ಗಾಯ್ಸ್ ನಮಗೆ ಬಂದಿರೋಕ್ಕೆ ಇಂಥ ಕೆಲಸ ಆಯಿತು ಗಾಯ್ಸ್. ಬನ್ನಿ ಗಾಯ್ಸ್, ಮುಂದೆ ಹೋಗೋಣ. ನೋಡಿ ಗಾಯ್ಸ್, ನಮ್ಮ ಅಕ್ಕ ಐಫೋನ್ ಇಟ್ಕೊಂಡವ್ರೆ. ಇಂತ ಹೋಗ್ಬೋದಾ? ನೀನು ಬನ್ನಿ ಗಾಯ್ಸ್, ಬನ್ನಿ 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 ಬನ್ನಿ. ತಿರ್ಗಾ ಉಲ್ಟಾ ಹೋಗ್ತಾ ಇದ್ದೀವಿ ಗಾಯ್ಸ್. ಓಕೆ ಗಾಯ್ಸ್, ಎಂಟ್ರಿ ಓಪನ್ ಮಾಡಿದ್ರೆ ಆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ದೀವಿ ನಾವು. ಇವಾಗ ಆ ಕಡೆ ನಾವು ಹೋಗ್ತಾ ಇದ್ದೀವಿ. ಇವಾಗ ಓ ಇಲ್ಲ ಗಾಯ್ಸ್, ಎಂಟ್ರಿ ಇಲ್ಲ. ಗಾಯ್ಸ್, ಇಲ್ಲೇ ಎಂಟ್ರಿ ಕ್ಲೋಸ್ ಆಗ್ತದೆ. ಅದಿಲ್ಲ ಮೇಲ್ಗಡೆ ಹೋಗ್ಬೇಕಂತ ಹೇಳ್ತಿದ್ರೆ ಮೆಟ್ಲು ಹತ್ಬೇಕು. ಮೆಟ್ಲು ಹತ್ಕೊಂಡು ಹೋಗ ಬಿಡೋಣ. ದೇವರ ದರ್ಶನ ಮಾಡ್ಸೋಕ್ಕಾಗಲಿಲ್ಲ. ಈಗ ಗಾಯ್ಸ್, ದೇವಸ್ಥಾನ ಬಲ್ಗಾಲ್ ಇಡೋಣ. ನೋಡಿ ಗಾಯ್ಸ್, ಬಲ್ಗಾಲ್ ಇಟ್ಟೆ ನಮ್ಮ ಜರ್ನಿಯನ್ನು ಮೇಲ್ಗಡೆ ಬೆಟ್ಟಕ್ಕೆ ಶುರು ಮಾಡಿ. ನೋಡಿ ಗಾಯ್ಸ್, ಹೋಗ್ತಾ ಇದ್ದೀವಿ. ಜಾಸ್ತಿ ಗ್ಯಾಪಲ್ಲಿ ಮೆಟ್ಲು ಮಾಡಿಬಿಡಿದ್ರೆ ಹತ್ತಕ್ಕೆ ಕಷ್ಟ ಆಗ್ತದೆ. ಅಪ್ಪ, ಎಷ್ಟು ಉದ್ದ ಕಾಲಿಡಬೇಕಾಗ್ತದೆ. ಬನ್ನಿ ಗಾಯ್ಸ್. ಏನಪ್ಪ ಇದು? ಏನಿದು ಅಪ್ಪ? ಇದೇನಿದು? ಇದೆಲ್ಲ ಇದೇನು ಖಾಲಿ ಜಾಗ ಇದೆಯಲ್ಲ, ಏನಂತ ಇದನ್ನ ಗಾಯ್ಸ್? ಖಾಲಿ ಜಾಗ ನಮ್ಗೆ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ತಿರ್ಗಾ ಕಡೆಗಡೆ ಹೋಗ್ಬೇಕು ಗಾಯ್ಸ್. ದೇವಸ್ಥಾನ ಇರುತ್ತಪ್ಪ ಇದು ಮೇನ್. ನಾನು ಚುಂಚುಗಿರ್ತಾರೆ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಗಾಯ್ಸ್. ಇದೇನು ಗೈಸ್ ಇಷ್ಟೊಂದು ಸಿಂಪಲ್ ದೇವಸ್ಥಾನ ಅಲ್ಲ. ನಾನೇನು ನಮ್ಮ ಚುಂಚನಗಿರಿಗಿಂತ ದೊಡ್ಡ ದೇವಸ್ಥಾನ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಇನ್ನೊಂದು ಕಡೆ ಮೇಲ್ಗಡೆ ಹೋಗ್ತಿದ್ದೀವಿ ಗೈಸ್. ನೋಡಿ ಗಾಯ್ಸ್, ಈಗ ಇನ್ನೊಂದು ಮೆಟ್ಲು. ಶ್ರೀರಾಮ ಮಂದಿರ ಅಂತೇನು ಇದೆ ಗಾಯ್ಸಲ್ಲಿ. ನೋಡಿ ಗಾಯ್ಸ್, ಮೆಟ್ಲನ್ನ ಹತ್ತುತ್ತಾ ಇದ್ದೀವಿ. ಇನ್ನೊಂದು ಇಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಮೇಲ್ಗಡೆ ಅಂತೂ ಕೋತಿ. ಬನ್ನಿ ಗಾಯ್ಸ್, ಸತ್ಯ ಬಿಡೋಣ. ನಾನು ಫ್ರೀ ಇದ್ದಿದ್ದರೆ ರೋಬೋಟಿಕ್ಸ್ ಕಾಂಪಿಟೇಷನ್ ವೀಡಿಯೋ ಮಾಡಿಬಿಟ್ಟು ತೋರಿಸ್ಬೋದಾಗಿತ್ತು. ಆದರೆ ನನ್ನ ಮೊಬೈಲ್ ತೊಗೊಂಡು ಹೋಗಿದ್ರು ತೋರ್ಸೋಕ್ಕಾಗಲಿಲ್ಲ. ಸೊ ಓಕೆ ಗೈಸ್, ಇವಾಗ ವಾಪಸ್ ಹೋಗ್ಬೇಕಂತೆ. ಇರೋ ಜಾಗ ಇಲ್ಲ. ಓಕೆ ಗೈಸ್,
ವ್ಯೂ ಅಂದರೆ ಈ ನೇಚರ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ಲೈಕ್ಸ್ ಚಾಲೆಂಜ್ 10,000 ಲೈಕ್ಸ್ ಗೈಸ್ ನೀವು ಕಂಪ್ಲೀಟ್ ಮಾಡಿದರೆ ಇದರದ್ದು ಇನ್ನೊಂದು ಪಾರ್ಟ್ ಚುಂಚನಗಿರಿ ವಿಡಿಯೋ ಹಾಕ್ತೀನಿ ಗೈಸ್. ಚುಂಚನಗಿರಿ ನೀವೆಲ್ಲರೂ ನೋಡೇ ಇರ್ತೀರ, ಆದ್ರೂ ನಾನು ಫುಲ್ಲು ನೀಟಾಗಿ ಎಕ್ಸ್ಪ್ಲನೇಷನ್ ನನ್ನ ಒಂದು ಏನದು ನಿಮಗೆ ನೀಟಾಗಿ ಒಂದು ಟೂರ್ ಥರ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈ ವಿಡಿಯೋಗೆ ಏನಾದರೂ 10,000 ಲೈಕ್ಸ್ ರೀಚ್ ಮಾಡಿದ್ರೆ ನಾವು ಪ್ಲ್ಯಾನ್ ಆಗ್ತಾಯಿದ್ದೀವಿ ತಿರ್ಗಾ ಬೆಳಿಗ್ಗೆ ಬಂದಿದ್ದ ದೇವರನ್ನ ದರ್ಶನ ಮಾಡೋಣ ಅಂತ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ನ ಶೇರ್ ಮಾಡೋದನ್ನು ಮರೆಯಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.